ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಕ್ರೈಸ್ತ ಜಯಂತಿಯ ಸಂಭ್ರಮಕ್ಕೆ ಸಜ್ಜಾಗಿದೆ. ಶಾಂತಿದೂತ ಯೇಸು ಕ್ರಿಸ್ತನ ಆಗಮನಕ್ಕೆ ಈಗಾಗಲೇ ಮೈಸೂರಿನ ಸೆಂಟ್ ಫಿಲೋಮಿನಾಸ್ ಚರ್ಚ್ನ ಮುಂಭಾಗದಲ್ಲಿ ಏನು ಕ್ರೈಸ್ತನ ಜನ್ಮಸ್ಥಳವಾಗಿರುವಂತಹ ಬೆಥಲೆಹೇಮ್ ಮರುಸೃಷ್ಟಿಯಾಗಿದೆ ಅಂತೇಳಿದ್ರು ಕೂಡ ತಪ್ಪಾಗಿಲ್ಲ. ಕ್ರೈಸ್ತನ ಕಾಲದಲ್ಲಿ ಇರುವಂತಹ ಅವನ ಜನ್ಮಸ್ಥಳ ಆಗಿರುವಂತಹ ಬೆಥಲೆಹೇಮ್ ಆಗಿರ್ಬೋದು, ಅಥವಾ ಅಕ್ಕಪಕ್ಕದ ಪ್ರದೇಶಗಳಾದ ಜೆರುಸಲೇಮ್ ಆಗಿರ್ಬೋದು, ಹೀಗೆ ಅನೇಕ ಪ್ರದೇಶಗಳನ್ನು ಭಕ್ತರಿಗೆ ಕಣ್ಣು ಕಟ್ಟುವ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸೆಂಟ್ ಫಿಲೋಮಿನಾಸ್ ಚರ್ಚ್ ಮುಂಭಾಗ ಏನು ಕ್ರೈಸ್ತನ ಜನ್ಮಸ್ಥಳ ಈಗಾಗಲೇ ಏನು ನಿರ್ಮಾಣವನ್ನು ಮಾಡಲಾಗಿದೆ. ಏನು ಕ್ರೈಸ್ತ ಹುಟ್ಟಿದಂತಹ ಸಂದರ್ಭದಲ್ಲಿ ಹಿಮಪಾತಗಳಾಗ್ತಿತ್ತು. ಹೀಗಾಗಿ ಅದನ್ನು ಒಂದು ಪರಿಕಲ್ಪನೆ ಮಾಡುವಂಥ ರೀತಿಯಲ್ಲೂ ಕೂಡ ಈಗಾಗಲೇ ಏನು ಸಜ್ಜನ್ನಗೊಳಿಸಿರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಏನು ಕುರುಬರ ಕೊಟ್ಟಿಗೆಯಲ್ಲಿ ಅಥವಾ ಕುರುಬರ ದೊಡ್ಡಿಯಲ್ಲಿ ಹುಟ್ಟಿದಂತಹ ಯೇಸು ಕ್ರಿಸ್ತನ ಆ ಒಂದು ಜನನ ಕಾಲ ಏನಿತ್ತು, ಆ ಒಂದು ಕಾಲಾಂತರದಲ್ಲಿ ಈ ಒಂದು ಬೆಥಲೆಹೇಮ್ ಹೇಗಿತ್ತು, ಅಥವಾ ಅದರ ಅಕ್ಕಪಕ್ಕದ ರಾಜ್ಯಗಳು ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳು ಹೇಗಿದ್ದವು, ಅದರ ವಾತಾವರಣ ಹೇಗಿತ್ತು ಅನ್ನುವಂತಹ ದೃಷ್ಟಿಯಿಂದ ಈಗಾಗಲೇ ಧ್ವನಿ ಬೆಳಕನ್ನು ಕೂಡ ಅಳವಡಿಸಲಾಗಿದೆ. ಹಾಗೂ ಯಾವ ರೀತಿಯಾದಂತಹ ಹಿಮಪಾತಗಳಾಗ್ತಿತ್ತು ಅಥವಾ ಸಂಪೂರ್ಣವಾಗಿ ದೇವದೂತನ ಆಗಮನದಲ್ಲಿ ಅಥವಾ ದೇವದೂತ ಹುಟ್ಟಿದಂತಹ ಸಂದರ್ಭದಲ್ಲಿ ಇಡೀ ಒಂದು ಪ್ರದೇಶ ಯಾವ ರೀತಿಯಾಗಿತ್ತು ಅನ್ನುವಂತಹ ಒಂದು ವಿಚಾರವನ್ನು ಮರುಸೃಷ್ಟಿಯನ್ನು ಮಾಡಲಾಗಿದೆ. ಸಂತ ಮೇರಿ ಹಾಗೂ ಜೋಸಫರ ಮಗನಾಗಿ ಹುಟ್ಟಿದಂತಹ ದೇವದೂತನ ಒಂದು ರೀತಿಯ ಹಿಂದಿನ ಅಥವಾ ದೇವದೂತನ ಕಾಲದಲ್ಲಿರುವಂತಹ ಪರಿಕರಗಳಿರ್ಬೋದು, ಅಥವಾ ಒಂದು ಯೇಸು ಕ್ರಿಸ್ತ ಹುಟ್ಟಂತಹ ಸಂದರ್ಭದಲ್ಲಿದ್ದಂತಹ ವಾತಾವರಣವನ್ನು ಮರುಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಮೈಸೂರಿನ ಸೆಂಟ್ ಫಿಲೋಮಿನಾಸ್ ಚರ್ಚ್ನ ಆಡಳಿತ ಮಂಡಳಿ ಮಾಡಿದೆ. ಅಥವಾ ಏನು ಯೇಸು ಕ್ರಿಸ್ತರಿಗೆ ದೈವ ದರ್ಶನ ಆಗಿರ್ತಕ್ಕಂಥದ್ದು ಅಥವಾ ದೈವ ಸಂಭೂತನೆ ಆಗಿರುವಂತಹ ನದಿ ಏನಿತ್ತು, ಆ ನದಿಯ ಆಜುಬಾಜಿನಲ್ಲೂ ಕೂಡ ಆ ನದಿಯನ್ನು ಕೂಡ ಮರುಸೃಷ್ಟಿಯನ್ನು ಮಾಡಲಾಗಿದೆ. ಹಾಗೂ ಭಾಳ ಪ್ರಮುಖವಾಗಿ ಈ ಇಸ್ರೇಲ್ ಹಾಗೂ ಇತರ ಭಾಗಗಳಲ್ಲಿ ಈ ಮರಳುಗಾಡಿನ ಪ್ರದೇಶದ ವಾತಾವರಣ ಹೇಗಿತ್ತು, ಒಂಟೆಗಳಿರ್ಬೋದು ಅಥವಾ ಅಲ್ಲಿನ ವೇಷಭೂಷಣಗಳನ್ನು ಹೋಲುವಂತಹ ರೀತಿಯಲ್ಲೂ ಕೂಡ ಆ ಒಂದು ಬೊಂಬೆಗಳನ್ನು ಕೂಡ ತರಿಸಿ ಮಾಡಲಾಗಿದೆ. ಹಾಗೂ ಇದರ ಜೊತೆ ಸಾಕಷ್ಟು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಏನು ಈಗಾಗಲೇ ಏನು ಇಸ್ರೇಲಿನ ಪವಿತ್ರ ಗೋಡೆ ಅಂತ ಏನು ಹೇಳ್ತೀವಿ, ಅಥವಾ ಪವಿತ್ರ ದೇವಾಲಯ ಅಂತ ಏನು ಹೇಳ್ತೀವಿ, ದೇವದೂತನಿಗೆ ಸಾಕಷ್ಟು ಪ್ರಿಯವಾದಂತಹ ಯಹೂದಿಗಳ ಪವಿತ್ರ ಸ್ಥಾನ ಆಗಿರುವಂತಹ ಈ ಒಂದು ದೇವಾಲಯವನ್ನು ಕೂಡ ಮರುಸೃಷ್ಟಿ ಮಾಡಲಾಗಿದೆ. ಹೀಗಾಗಿ ಈ ಒಂದು ದೇವಾಲಯ ಕೂಡ ಕ್ರೈಸ್ತರ ಪಾಲಿಗೆ ಅಥವಾ ಯಹೂದಿಗಳ ಪಾಲಿಗೆ ಒಂದು ಪವಿತ್ರವಾದಂತಹ ಪವಿತ್ರ ಸ್ಥಳ. ಹೀಗಾಗಿ ಈ ಒಂದು ಗೋಡೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಬಾಲ ಯೇಸುವಿನ ಸ್ಥಾಪನೆ, ಬಾಲ ಯೇಸುವಿನ ಪ್ರತಿಷ್ಠಾಪನೆಗಾಗಿ ಈ ಪವಿತ್ರ ಗೋದಲಿಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಹಲವಾರು ಮಾದರಿಯಾಗಿ ಅಥವಾ ಮಕ್ಕಳಿರ್ಬೋದು ಅಥವಾ ಬರುವಂತಹ ಪ್ರವಾಸಿಗರು ಭಕ್ತಾದಿಗಳಿಗೆ ಒಂದು ರೀತಿಯಾಗಿ ಒಂದು ಯೇಸುವಿನ ಪೂರ್ವಾಶ್ರಮ ಅಥವಾ ಏನು ಯೇಸುವಿನ ಬಾಲ್ಯದಲ್ಲಿರುವಂತಹ ಅನೇಕ ವಿಚಾರಗಳ ಬಗ್ಗೆ ಕೂಡ ಈಗಾಗಲೇ ಏನು ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನರು ಕೂಡ ಈಗಾಗಲೇ ವೀಕ್ಷಣೆಯನ್ನು ಮಾಡಿದ್ದಾರೆ. ಇವತ್ತು ರಾತ್ರಿಯೂ ಕೂಡ ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಹಾಗೂ ಧ್ವನಿ ಮತ್ತು ಬೆಳಕುಗಳ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಯೇಸುವಿನ ಪೂರ್ವಾಶ್ರಮದ ಅನೇಕ ವಿಚಾರಗಳನ್ನ ತಿಳಿಸುವಂತಹ ಕಾರ್ಯಕ್ರಮ ಇದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ವಿ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.